ಬೆಂಗಳೂರಿನಲ್ಲಿ ತರಕಾರಿಯನ್ನ ಖರೀದಿ ಮಾಡಕ್ಕೆ ಅಂತ ಬರುವಂತವರು ಇದೀಗ ಶಾಕಿಗೆ ಒಳಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ತರಕಾರಿ ಬೆಲೆ ದಿಢೀರ್ ಅಂತ ಏರಿಕೆ ಆಗಿದೆ. ಕಳೆದ ಒಂದು ವಾರದಿಂದನೂ ಕೂಡ ತರಕಾರಿ ಬೆಲೆ ಹೆಚ್ಚಳ ಆಗಿರುವಂತದ್ದು. ನಿರಂತರವಾಗಿ ಮಳೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ತರಕಾರಿಯ ಬೆಳೆ ಖಾಲಿ ಆಗಿದೆ, ಅದಕ್ಕೆ ಹಾನಿಯಾಗಿದೆ. ಹೀಗಾಗಿ ಬೆಲೆ ಹೆಚ್ಚಳ ಆಗಿರುವಂತದ್ದು. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ ನಲ್ಲಿದ್ದೀನಿ. KR ಮಾರ್ಕೆಟ್ ನಲ್ಲೂ ಕೂಡ ತರಕಾರಿ ಬೆಲೆ ಕೊಂಚ ಜಾಸ್ತಿ ಆಗಿದೆ. ಜನ ಸಾಮಾನ್ಯವಾಗಿ ತರಕಾರಿ ಅಂತ ಬಂದಾಗ ಅಥವಾ ಹಣ್ಣು ಅಂತ ಬಂದಾಗ, ಹೂವು ಅಂತ ಬಂದಾಗ KR ಮಾರ್ಕೆಟ್ ನ ಹುಡ್ಕೊಂಡ್ ಬರ್ತಾರೆ. ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ KR ಮಾರ್ಕೆಟ್ ನಲ್ಲಿ ಫ್ರೆಶ್ ಹಾಗೆ ಕಮ್ಮಿ ಹಣಕ್ಕೆ ತರಕಾರಿ ಜೊತೆಗೆ ಹಣ್ಣುಗಳು ಫ್ರೆಶ್ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಅಂತ ಪರ್ಚೇಸಿಗೆ ಬರ್ತಾರೆ. ಇದೀಗ ಕಳೆದ ಒಂದು ವಾರದಿಂದ ದಿಢೀರ್ ಅಂತ ದರ ಏರಿಕೆ ಆಗಿದೆ. ಅಕಾಲಿಕ ಮಳೆಯಿಂದಾಗಿ ತರಕಾರಿ ಬೆಳೆ ಹಾಳಾಗಿದ್ದು, ಇದರಿಂದ ಬೆಂಗಳೂರು ಮಾರ್ಕೆಟ್ಗೆ ಸರಿಯಾಗಿ ತರಕಾರಿ ಸಪ್ಲೈ ಆಗ್ತಿಲ್ಲ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಇನ್ನು ಮುಖ್ಯವಾಗಿ ನೋಡೋಂಗಿದ್ರೆ ಹಸಿ ಬಟಾಣಿ ಈ ಹಿಂದೆ 100ರಿಂದ 120 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 165 ರೂಪಾಯಿ ಆಗಿದೆ. ಹಾಗೆ ನುಗ್ಗೆಕಾಯಿ ಈ ಹಿಂದೆ 80ರಿಂದ 90 ರೂಪಾಯಿಗೆ ಸಿಗ್ತಾ ಇತ್ತು, ಅದೀಗ 150 ಆಗಿರುವಂತದ್ದು. ಬೀನ್ಸ್ ಈ ಹಿಂದೆ 50ರಿಂದ 60 ರೂಪಾಯಿಗೆ ಇರ್ತಾ ಇತ್ತು, ಆದ್ರೆ ಈಗ 100 ರೂಪಾಯಿ ಕೆಲವು ಕಡೆ ಗಡಿ ದಾಟಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಕ್ಯಾರೆಟ್ 40ರಿಂದ 50 ರೂಪಾಯಿ ಇತ್ತು, ಇದೀಗ ಅದು ಕೂಡ 88 ರೂಪಾಯಿ ಆಗಿದೆ. ಹೀಗೆ ಬೇರೆ ಬೇರೆ ತರಕಾರಿಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಸ್ಟಿಲ್ ಜನ KR ಮಾರ್ಕೆಟ್ ನ ಹುಡ್ಕೊಂಡ್ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಫ್ರೆಶ್ ಆದಂತಹ ತರಕಾರಿ ಜೊತೆಗೆ ಕಮ್ಮಿ ಬೆಲೆಗೆ ತರಕಾರಿ ಸಿಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ KR ಮಾರ್ಕೆಟ್ಗೆ ಬರ್ತಾ ಇರುವಂತದ್ದು. ಒಟ್ನಲ್ಲಿ ಅಕಾಲಿಕ ಮಳೆಯಿಂದಾಗಿ ಮತ್ತೆ ತರಕಾರಿ ಬೆಲೆ ಹೆಚ್ಚಳ ಆಗಿದೆ. ತರಕಾರಿ ಬೆಲೆಯಿಂದ ಜನಸಾಮಾನ್ಯರು ಕಂಗೆಟ್ಟು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲದರ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಪ್ರತಿನಿತ್ಯ ತರಕಾರಿ ಅಡಿಗೆಗೆ ಆಗೇ ಆಗುತ್ತೆ. ಆದ್ರೆ ಇದೀಗ ತರಕಾರಿ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಜನಸಾಮಾನ್ಯರು ಹೇಗೆ ಇದು ಅನ್ನೋ ಒಂದು ವಿಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈರುಳ್ಳಿ ಬೆಲೆ ಕೊಂಚ ಕಮ್ಮಿ ಆಗಿದೆ, ಅದೊಂದು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ಕೆಲವೊಂದು ಕಡೆ 100 ರೂಪಾಯಿಗೆ 5ರಿಂದ 6 kg ಈರುಳ್ಳಿ ಸಿಗ್ತಾ ಇದೆ. ಕೇವಲ ಈರುಳ್ಳಿ ಬೆಲೆ ಮಾತ್ರ ಕಮ್ಮಿ ಆಗಿರುವಂತದ್ದು. ಅದು ಬಿಟ್ರೆ ಬೇರೆ ಎಲ್ಲಾ ತರಕಾರಿಗಳ ಬೆಲೆ ಕೂಡ ಹೆಚ್ಚಳ ಆಗಿದೆ ಅನ್ನೋ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ತರಕಾರಿಯನ್ನ ಖರೀದಿ ಮಾಡಕ್ಕೆ ಅಂತ ಬರುವಂತವರು ಇದೀಗ ಶಾಕಿಗೆ ಒಳಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ತರಕಾರಿ ಬೆಲೆ ದಿಢೀರ್ ಅಂತ ಏರಿಕೆ ಆಗಿದೆ. ಕಳೆದ ಒಂದು ವಾರದಿಂದನೂ ಕೂಡ ತರಕಾರಿ ಬೆಲೆ ಹೆಚ್ಚಳ ಆಗಿರುವಂತದ್ದು. ನಿರಂತರವಾಗಿ ಮಳೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ತರಕಾರಿಯ ಬೆಳೆ ಖಾಲಿ ಆಗಿದೆ, ಅದಕ್ಕೆ ಹಾನಿಯಾಗಿದೆ. ಹೀಗಾಗಿ ಬೆಲೆ ಹೆಚ್ಚಳ ಆಗಿರುವಂತದ್ದು. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ ನಲ್ಲಿದ್ದೀನಿ. KR ಮಾರ್ಕೆಟ್ ನಲ್ಲೂ ಕೂಡ ತರಕಾರಿ ಬೆಲೆ ಕೊಂಚ ಜಾಸ್ತಿ ಆಗಿದೆ. ಜನ ಸಾಮಾನ್ಯವಾಗಿ ತರಕಾರಿ ಅಂತ ಬಂದಾಗ ಅಥವಾ ಹಣ್ಣು ಅಂತ ಬಂದಾಗ, ಹೂವು ಅಂತ ಬಂದಾಗ KR ಮಾರ್ಕೆಟ್ ನ ಹುಡ್ಕೊಂಡ್ ಬರ್ತಾರೆ. ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ KR ಮಾರ್ಕೆಟ್ ನಲ್ಲಿ ಫ್ರೆಶ್ ಹಾಗೆ ಕಮ್ಮಿ ಹಣಕ್ಕೆ ತರಕಾರಿ ಜೊತೆಗೆ ಹಣ್ಣುಗಳು ಫ್ರೆಶ್ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಅಂತ ಪರ್ಚೇಸಿಗೆ ಬರ್ತಾರೆ. ಇದೀಗ ಕಳೆದ ಒಂದು ವಾರದಿಂದ ದಿಢೀರ್ ಅಂತ ದರ ಏರಿಕೆ ಆಗಿದೆ. ಅಕಾಲಿಕ ಮಳೆಯಿಂದಾಗಿ ತರಕಾರಿ ಬೆಳೆ ಹಾಳಾಗಿದ್ದು, ಇದರಿಂದ ಬೆಂಗಳೂರು ಮಾರ್ಕೆಟ್ಗೆ ಸರಿಯಾಗಿ ತರಕಾರಿ ಸಪ್ಲೈ ಆಗ್ತಿಲ್ಲ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಇನ್ನು ಮುಖ್ಯವಾಗಿ ನೋಡೋಂಗಿದ್ರೆ ಹಸಿ ಬಟಾಣಿ ಈ ಹಿಂದೆ 100ರಿಂದ 120 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 165 ರೂಪಾಯಿ ಆಗಿದೆ. ಹಾಗೆ ನುಗ್ಗೆಕಾಯಿ ಈ ಹಿಂದೆ 80ರಿಂದ 90 ರೂಪಾಯಿಗೆ ಸಿಗ್ತಾ ಇತ್ತು, ಅದೀಗ 150 ಆಗಿರುವಂತದ್ದು. ಬೀನ್ಸ್ ಈ ಹಿಂದೆ 50ರಿಂದ 60 ರೂಪಾಯಿಗೆ ಇರ್ತಾ ಇತ್ತು, ಆದ್ರೆ ಈಗ 100 ರೂಪಾಯಿ ಕೆಲವು ಕಡೆ ಗಡಿ ದಾಟಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಕ್ಯಾರೆಟ್ 40ರಿಂದ 50 ರೂಪಾಯಿ ಇತ್ತು, ಇದೀಗ ಅದು ಕೂಡ 88 ರೂಪಾಯಿ ಆಗಿದೆ. ಹೀಗೆ ಬೇರೆ ಬೇರೆ ತರಕಾರಿಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಸ್ಟಿಲ್ ಜನ KR ಮಾರ್ಕೆಟ್ ನ ಹುಡ್ಕೊಂಡ್ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಫ್ರೆಶ್ ಆದಂತಹ ತರಕಾರಿ ಜೊತೆಗೆ ಕಮ್ಮಿ ಬೆಲೆಗೆ ತರಕಾರಿ ಸಿಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ KR ಮಾರ್ಕೆಟ್ಗೆ ಬರ್ತಾ ಇರುವಂತದ್ದು. ಒಟ್ನಲ್ಲಿ ಅಕಾಲಿಕ ಮಳೆಯಿಂದಾಗಿ ಮತ್ತೆ ತರಕಾರಿ ಬೆಲೆ ಹೆಚ್ಚಳ ಆಗಿದೆ. ತರಕಾರಿ ಬೆಲೆಯಿಂದ ಜನಸಾಮಾನ್ಯರು ಕಂಗೆಟ್ಟು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲದರ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಪ್ರತಿನಿತ್ಯ ತರಕಾರಿ ಅಡಿಗೆಗೆ ಆಗೇ ಆಗುತ್ತೆ. ಆದ್ರೆ ಇದೀಗ ತರಕಾರಿ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಜನಸಾಮಾನ್ಯರು ಹೇಗೆ ಇದು ಅನ್ನೋ ಒಂದು ವಿಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈರುಳ್ಳಿ ಬೆಲೆ ಕೊಂಚ ಕಮ್ಮಿ ಆಗಿದೆ, ಅದೊಂದು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ಕೆಲವೊಂದು ಕಡೆ 100 ರೂಪಾಯಿಗೆ 5ರಿಂದ 6 kg ಈರುಳ್ಳಿ ಸಿಗ್ತಾ ಇದೆ, ಕೇವಲ ಈರುಳ್ಳಿ ಬೆಲೆ ಮಾತ್ರ ಕಮ್ಮಿ ಆಗಿರುವಂತದ್ದು. ಅದು ಬಿಟ್ರೆ ಬೇರೆ ಎಲ್ಲಾ ತರಕಾರಿಗಳ ಬೆಲೆ ಕೂಡ ಹೆಚ್ಚಳ ಆಗಿದೆ ಅನ್ನೋ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ
ತರಕಾರಿಯನ್ನ ಖರೀದಿ ಮಾಡಕ್ಕೆ ಅಂತ ಬರುವಂತವರು ಇದೀಗ ಶಾಕಿಗೆ ಒಳಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ತರಕಾರಿ ಬೆಲೆ ದಿಢೀರ್ ಅಂತ ಏರಿಕೆ ಆಗಿದೆ. ಕಳೆದ ಒಂದು ವಾರದಿಂದನೂ ಕೂಡ ತರಕಾರಿ ಬೆಲೆ ಹೆಚ್ಚಳ ಆಗಿರುವಂತದ್ದು. ನಿರಂತರವಾಗಿ ಮಳೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ತರಕಾರಿಯ ಬೆಳೆ ಖಾಲಿ ಆಗಿದೆ, ಅದಕ್ಕೆ ಹಾನಿಯಾಗಿದೆ. ಹೀಗಾಗಿ ಬೆಲೆ ಹೆಚ್ಚಳ ಆಗಿರುವಂತದ್ದು. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ ನಲ್ಲಿದ್ದೀನಿ. KR ಮಾರ್ಕೆಟ್ ನಲ್ಲೂ ಕೂಡ ತರಕಾರಿ ಬೆಲೆ ಕೊಂಚ ಜಾಸ್ತಿ ಆಗಿದೆ. ಜನ ಸಾಮಾನ್ಯವಾಗಿ ತರಕಾರಿ ಅಂತ ಬಂದಾಗ ಅಥವಾ ಹಣ್ಣು ಅಂತ ಬಂದಾಗ, ಹೂವು ಅಂತ ಬಂದಾಗ KR ಮಾರ್ಕೆಟ್ ನ ಹುಡ್ಕೊಂಡ್ ಬರ್ತಾರೆ. ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ KR ಮಾರ್ಕೆಟ್ ನಲ್ಲಿ ಫ್ರೆಶ್ ಹಾಗೆ ಕಮ್ಮಿ ಹಣಕ್ಕೆ ತರಕಾರಿ ಜೊತೆಗೆ ಹಣ್ಣುಗಳು ಫ್ರೆಶ್ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಅಂತ ಪರ್ಚೇಸಿಗೆ ಬರ್ತಾರೆ. ಇದೀಗ ಕಳೆದ ಒಂದು ವಾರದಿಂದ ದಿಢೀರ್ ಅಂತ ದರ ಏರಿಕೆ ಆಗಿದೆ. ಅಕಾಲಿಕ ಮಳೆಯಿಂದಾಗಿ ತರಕಾರಿ ಬೆಳೆ ಹಾಳಾಗಿದ್ದು, ಇದರಿಂದ ಬೆಂಗಳೂರು ಮಾರ್ಕೆಟ್ಗೆ ಸರಿಯಾಗಿ ತರಕಾರಿ ಸಪ್ಲೈ ಆಗ್ತಿಲ್ಲ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಇನ್ನು ಮುಖ್ಯವಾಗಿ ನೋಡೋಂಗಿದ್ರೆ ಹಸಿ ಬಟಾಣಿ ಈ ಹಿಂದೆ 100ರಿಂದ 120 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 165 ರೂಪಾಯಿ ಆಗಿದೆ. ಹಾಗೆ ನುಗ್ಗೆಕಾಯಿ ಈ ಹಿಂದೆ 80ರಿಂದ 90 ರೂಪಾಯಿಗೆ ಸಿಗ್ತಾ ಇತ್ತು, ಅದೀಗ 150 ಆಗಿರುವಂತದ್ದು. ಬೀನ್ಸು ಈ ಹಿಂದೆ 50ರಿಂದ 60 ರೂಪಾಯಿಗೆ ಇರ್ತಾ ಇತ್ತು, ಆದ್ರೆ ಈಗ 100 ರೂಪಾಯಿ ಕೆಲವು ಕಡೆ ಗಡಿ ದಾಟಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಕ್ಯಾರೆಟ್ 40ರಿಂದ 50 ರೂಪಾಯಿ ಇತ್ತು, ಇದೀಗ ಅದು ಕೂಡ 88 ರೂಪಾಯಿ ಆಗಿದೆ. ಹೀಗೆ ಬೇರೆ ಬೇರೆ ತರಕಾರಿಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಸ್ಟಿಲ್ ಜನ KR ಮಾರ್ಕೆಟ್ ನ ಹುಡ್ಕೊಂಡ್ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಫ್ರೆಶ್ ಆದಂತಹ ತರಕಾರಿ ಜೊತೆಗೆ ಕಮ್ಮಿ ಬೆಲೆಗೆ ತರಕಾರಿ ಸಿಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ KR ಮಾರ್ಕೆಟ್ಗೆ ಬರ್ತಾ ಇರುವಂತದ್ದು. ಒಟ್ನಲ್ಲಿ ಅಕಾಲಿಕ ಮಳೆಯಿಂದಾಗಿ ಮತ್ತೆ ತರಕಾರಿ ಬೆಲೆ ಹೆಚ್ಚಳ ಆಗಿದೆ. ತರಕಾರಿ ಬೆಲೆಯಿಂದ ಜನಸಾಮಾನ್ಯರು ಕಂಗೆಟ್ಟು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲದರ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಪ್ರತಿನಿತ್ಯ ತರಕಾರಿ ಅಡಿಗೆಗೆ ಆಗೇ ಆಗುತ್ತೆ. ಆದ್ರೆ ಇದೀಗ ತರಕಾರಿ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಜನಸಾಮಾನ್ಯರು ಹೇಗೆ ಇದು ಅನ್ನೋ ಒಂದು ವಿಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈರುಳ್ಳಿ ಬೆಲೆ ಕೊಂಚ ಕಮ್ಮಿ ಆಗಿದೆ, ಅದೊಂದು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ಕೆಲವೊಂದು ಕಡೆ 100 ರೂಪಾಯಿಗೆ 5ರಿಂದ 6 kg ಈರುಳ್ಳಿ ಸಿಗ್ತಾ ಇದೆ. ಕೇವಲ ಈರುಳ್ಳಿ ಬೆಲೆ ಮಾತ್ರ ಕಮ್ಮಿ ಆಗಿರುವಂತದ್ದು. ಅದು ಬಿಟ್ರೆ ಬೇರೆ ಎಲ್ಲಾ ತರಕಾರಿಗಳ ಬೆಲೆ ಕೂಡ ಹೆಚ್ಚಳ ಆಗಿದೆ ಅನ್ನೋ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ತರಕಾರಿಯನ್ನ ಖರೀದಿ ಮಾಡಕ್ಕೆ ಅಂತ ಬರುವಂತವರು ಇದೀಗ ಶಾಕಿಗೆ ಒಳಪಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ತರಕಾರಿ ಬೆಲೆ ದಿಢೀರ್ ಅಂತ ಏರಿಕೆ ಆಗಿದೆ. ಕಳೆದ ಒಂದು ವಾರದಿಂದನೂ ಕೂಡ ತರಕಾರಿ ಬೆಲೆ ಹೆಚ್ಚಳ ಆಗಿರುವಂತದ್ದು. ನಿರಂತರವಾಗಿ ಮಳೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ತರಕಾರಿಯ ಬೆಳೆ ಖಾಲಿ ಆಗಿದೆ, ಅದಕ್ಕೆ ಹಾನಿಯಾಗಿದೆ. ಹೀಗಾಗಿ ಬೆಲೆ ಹೆಚ್ಚಳ ಆಗಿರುವಂತದ್ದು. ನಾನೀಗ ಬೆಂಗಳೂರಿನ KR ಮಾರ್ಕೆಟ್ ನಲ್ಲಿದ್ದೀನಿ. KR ಮಾರ್ಕೆಟ್ ನಲ್ಲೂ ಕೂಡ ತರಕಾರಿ ಬೆಲೆ ಕೊಂಚ ಜಾಸ್ತಿ ಆಗಿದೆ. ಜನ ಸಾಮಾನ್ಯವಾಗಿ ತರಕಾರಿ ಅಂತ ಬಂದಾಗ ಅಥವಾ ಹಣ್ಣು ಅಂತ ಬಂದಾಗ, ಹೂವು ಅಂತ ಬಂದಾಗ KR ಮಾರ್ಕೆಟ್ ನ ಹುಡ್ಕೊಂಡ್ ಬರ್ತಾರೆ. ಬೇರೆ ಕಡೆಗೆ ಕಂಪೇರ್ ಮಾಡಿದ್ರೆ KR ಮಾರ್ಕೆಟ್ ನಲ್ಲಿ ಫ್ರೆಶ್ ಹಾಗೆ ಕಮ್ಮಿ ಹಣಕ್ಕೆ ತರಕಾರಿ ಜೊತೆಗೆ ಹಣ್ಣುಗಳು ಫ್ರೆಶ್ ಆಗಿ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿಗೆ ಅಂತ ಪರ್ಚೇಸಿಗೆ ಬರ್ತಾರೆ. ಇದೀಗ ಕಳೆದ ಒಂದು ವಾರದಿಂದ ದಿಢೀರ್ ಅಂತ ದರ ಏರಿಕೆ ಆಗಿದೆ. ಅಕಾಲಿಕ ಮಳೆಯಿಂದಾಗಿ ತರಕಾರಿ ಬೆಳೆ ಹಾಳಾಗಿದ್ದು, ಇದರಿಂದ ಬೆಂಗಳೂರು ಮಾರ್ಕೆಟ್ಗೆ ಸರಿಯಾಗಿ ತರಕಾರಿ ಸಪ್ಲೈ ಆಗ್ತಿಲ್ಲ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಇನ್ನು ಮುಖ್ಯವಾಗಿ ನೋಡೋಂಗಿದ್ರೆ ಹಸಿ ಬಟಾಣಿ ಈ ಹಿಂದೆ 100ರಿಂದ 120 ರೂಪಾಯಿಗೆ ಸಿಗ್ತಾ ಇತ್ತು, ಈಗ 165 ರೂಪಾಯಿ ಆಗಿದೆ. ಹಾಗೆ ನುಗ್ಗೆಕಾಯಿ ಈ ಹಿಂದೆ 80ರಿಂದ 90 ರೂಪಾಯಿಗೆ ಸಿಗ್ತಾ ಇತ್ತು, ಅದೀಗ 150 ಆಗಿರುವಂತದ್ದು. ಬೀನ್ಸು ಈ ಹಿಂದೆ 50ರಿಂದ 60 ರೂಪಾಯಿಗೆ ಇರ್ತಾ ಇತ್ತು, ಆದ್ರೆ ಈಗ 100 ರೂಪಾಯಿ ಕೆಲವು ಕಡೆ ಗಡಿ ದಾಟಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಕ್ಯಾರೆಟ್ 40ರಿಂದ 50 ರೂಪಾಯಿ ಇತ್ತು, ಇದೀಗ ಅದು ಕೂಡ 88 ರೂಪಾಯಿ ಆಗಿದೆ. ಹೀಗೆ ಬೇರೆ ಬೇರೆ ತರಕಾರಿಗಳ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಸ್ಟಿಲ್ ಜನ KR ಮಾರ್ಕೆಟ್ ನ ಹುಡ್ಕೊಂಡ್ ಬರ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಫ್ರೆಶ್ ಆದಂತಹ ತರಕಾರಿ ಜೊತೆಗೆ ಕಮ್ಮಿ ಬೆಲೆಗೆ ತರಕಾರಿ ಸಿಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ KR ಮಾರ್ಕೆಟ್ಗೆ ಬರ್ತಾ ಇರುವಂತದ್ದು. ಒಟ್ನಲ್ಲಿ ಅಕಾಲಿಕ ಮಳೆಯಿಂದಾಗಿ ಮತ್ತೆ ತರಕಾರಿ ಬೆಲೆ ಹೆಚ್ಚಳ ಆಗಿದೆ. ತರಕಾರಿ ಬೆಲೆಯಿಂದ ಜನಸಾಮಾನ್ಯರು ಕಂಗೆಟ್ಟು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲದರ ಬೆಲೆ ಕೂಡ ಹೆಚ್ಚಳ ಆಗಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಪ್ರತಿನಿತ್ಯ ತರಕಾರಿ ಅಡಿಗೆಗೆ ಆಗೇ ಆಗುತ್ತೆ. ಆದ್ರೆ ಇದೀಗ ತರಕಾರಿ ಬೆಲೆ ಹೆಚ್ಚಳ ಆಗಿರೋದ್ರಿಂದ ಜನಸಾಮಾನ್ಯರು ಹೇಗೆ ಇದು ಅನ್ನೋ ಒಂದು ವಿಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈರುಳ್ಳಿ ಬೆಲೆ ಕೊಂಚ ಕಮ್ಮಿ ಆಗಿದೆ, ಅದೊಂದು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಯಾಕಂದ್ರೆ ಕೆಲವೊಂದು ಕಡೆ 100 ರೂಪಾಯಿಗೆ 5ರಿಂದ 6 kg ಈರುಳ್ಳಿ ಸಿಗ್ತಾ ಇದೆ, ಕೇವಲ ಈರುಳ್ಳಿ ಬೆಲೆ ಮಾತ್ರ ಕಮ್ಮಿ ಆಗಿರುವಂತದ್ದು. ಅದು ಬಿಟ್ರೆ ಬೇರೆ ಎಲ್ಲಾ ತರಕಾರಿಗಳ ಬೆಲೆ ಕೂಡ ಹೆಚ್ಚಳ ಆಗಿದೆ ಅನ್ನೋ ಒಂದು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.